ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಮಹಾರಥೋತ್ಸವ ನಡೀತಾ ಇದೆ. ಮಹಾರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ರಾತ್ರಿ ತೆಪ್ಪೋತ್ಸವ ಬಳಿಕ ಶಿವರಾತ್ರಿ ಜಾತ್ರೆಗೆ ತೆರೆ ಬೀಳುತ್ತೆ. ಫೆಬ್ರವರಿ 14ರಿಂದ 18ರ ತನಕ 5 ದಿನಗಳ ಕಾಲ ಶಿವರಾತ್ರಿ ಜಾತ್ರೆ ನಡೆಯುತ್ತೆ. ಬೆಳಗ್ಗೆ 10ಕ್ಕೆ ಮಹದೇಶ್ವರ ಬೆಟ್ಟದಲ್ಲಿ ಈ ಒಂದು ಮಹಾ ರಥೋತ್ಸವ ನಡೆಯುತ್ತೆ. ಇವತ್ತಿನಿಂದ ಜೋರಾಗಿದೆ ಇದು. ಮಹಾರಥೋತ್ಸವ, ಆ ಒಂದು ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸ್ತಾರೆ. ರಾತ್ರಿ ತೆಪ್ಪೋತ್ಸವದ ಬಳಿಕ ಶಿವರಾತ್ರಿ ಜಾತ್ರೆಗೆ ತೆರೆ ಬೀಳುತ್ತೆ. ಅಂದರೆ ಫೈನಲಿ ತೆಪ್ಪೋತ್ಸವ ಇರುತ್ತೆ. ಆ ತೆಪ್ಪೋತ್ಸವದ ಬಳಿಕ ಅದು ತೆರೆ ಬೀಳುತ್ತೆ. ಫೆಬ್ರವರಿ 14ರಿಂದ 18ರವರೆಗೆ ಸುಮಾರು 5 ದಿನಗಳ ಕಾಲ ಈ ಒಂದು ಶಿವರಾತ್ರಿ ಜಾತ್ರೆ ಏನಿದೆ ಜಾತ್ರೆ ನಡೆಯುತ್ತೆ. ಗಮನಿಸ್ತಾ ಇದ್ದೀರಿ, ಬೆಳಗ್ಗೆ 10 ಗಂಟೆಗೆ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಇವತ್ತು ಈಗಾಗಲೇ ಮಹದೇಶ್ವರ ಬೆಟ್ಟದಲ್ಲಿ ಆ ಒಂದು ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳು ಹರ ಹರ ಮಹಾದೇವ ಘೋಷಣೆಗಳಿಂದ ಮೊಳಗ್ತಾವೆ. ರಾಜ್ಯದ ನಾನಾ ಭಾಗಗಳಿಂದ ಮಾತ್ರ ಅಲ್ಲ, ಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಬೆಟ್ಟಕ್ಕೆ ಹರಿದು ಬರ್ತಾ ಇದ್ದಾರೆ. ಇಂದು ನಡೀತಕ್ಕಂಥ ಮಹಾರಥೋತ್ಸವ ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಅದು ನಂಬಿಕೆಯ ಒಂದು ಪ್ರತೀಕ, ಶತಮಾನಗಳ ಪರಂಪರೆಯ ಒಂದು ಸಂಕೇತ. ಜನ ನಂಬಿರೋದ್ರಿಂದ ಅಲ್ಲಿಗೆ ಲಕ್ಷಾಂತರ ಭಕ್ತರು ಸೇರ್ತಾ ಇದ್ದಾರೆ. ಫೆಬ್ರವರಿ 14ರಿಂದ ಆರಂಭವಾದ ಶಿವರಾತ್ರಿ ಜಾತ್ರೆ ಇಂದು ತನ್ನ ಶಿಖರಕ್ಕೆ ತಲುಪಿದೆ. 14ರಿಂದ 18ರವರೆಗೆ 5 ದಿನಗಳ ಕಾಲ ನಡೀತಿರ್ತಕ್ಕಂಥ ಈ ಒಂದು ಜಾತ್ರೆಯಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕಗಳು, ಭಜನೆ, ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಸ್ಪರ್ಶವನ್ನು ನೀಡ್ತಾ ಇದೆ. ಪ್ರತಿ ವರ್ಷ ಕೂಡ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಅಪಾರ ಭಕ್ತರನ್ನು ಸೆಳೆಯುತ್ತೆ. ಆದರೆ ಈ ಬಾರಿ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.